ನೋಡಿ, ಮುಂದೆ ಈ ತರ ಸಮಸ್ಯೆ ಆಗದಿರೋ ಹಾಗೆ ನಾನ್ ನೋಡ್ಕೊಳ್ತೀನಿ. ನೋಡಿ ಮೇಡಮ್, ನಿಮ್ಮ ಹತ್ರ ಹಾಗೇ ಸಾಧಿಸ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇದರ ರಿವೆಂಜ್ ಮೋಟಿವ್ ಏನೂ ಇಲ್ಲ. ನೀವು ಯಾವತ್ತಿದ್ರೂ ನನ್ನ ಮಗಳಿಗೆ ರೋಲ್ ಮಾಡೆಲ್. ನೀವು ನನ್ನ ಮನೆಗೆ ಬಂದಿರೋದು ನನಗೆ ತುಂಬಾ ಸಂತೋಷ. ಅತಿಥಿ ಸತ್ಕಾರ ಮಾಡೋದು ನಮ್ಮ ಧರ್ಮ. ಭೈರವಿ, ಕಾಫಿ, ಟೀ ಆರ್ ಸಮಥಿಂಗ್? ಸರಿ ಡ್ಯಾಡ್. ಇಲ್ಲ, ಏನು ಬೇಡ. ಈ ಕೇಸ್ನ ವಾಪಸ್ ತಗೊಳ್ತಿರೋ ನಂಬಿಕೆಯಲ್ಲಿ ಬಂದೆ. ಅದೇನೋ ಹೇಳ್ತಾರಲ್ಲ, ನಮ್ಮನ್ನ ನಾವು ನಂಬಿ ನಿಂತಾಗ ನಂಬಿಕೆ ನಮ್ಮ ಕೈ ಹಿಡಿಯತ್ತಂತೆ. ಬೇರೆಯವ್ರನ್ನ ನಂಬಿ ನಿಂತಾಗ ಆ ನಂಬಿಕೆ ನಮ್ಮನ್ನ ನೋಯಿಸುತ್ತಂತೆ. ಆಗಲ್ಲ ಅಂತ ಗೊತ್ತಾದ್ಮೇಲೆ ಇಲ್ಲಿದ್ದೇನು ಪ್ರಯೋಜನ? ನಾನು ಬರ್ತೀನಿ. ಮ್ಯಾಮ್, ನೀವ್ ನನ್ನ ರೋಲ್ ಮಾಡೆಲ್, ನನ್ನ ಇನ್ಸ್ಪಿರೇಷನ್, ಗೈಡ್, ಫಿಲಾಸಫರ್ ಎಲ್ಲನೂ ನೀವೇ. ನಮ್ಮನೆಗ್ ಬಂದು ಹೀಗ್ ಬೇಜಾರ್ ಮಾಡ್ಕೊಂಡು ಹೋಗೋದು ನನಗಿಷ್ಟ ಆಗಲ್ಲ. ನೀವ್ ಕೇಳ್ತಿರೋ ಸಹಾಯನ ನಾನ್ ಮಾಡ್ದೇ ಇದ್ರೆ ನಿಮ್ಮನ್ನ ನಾನ್ ರೋಲ್ ಮಾಡೆಲ್ ಅನ್ಕೊಂಡಿರೋದಕ್ಕೆ ಯಾವ ವ್ಯಾಲ್ಯೂನೂ ಇರಲ್ಲ. ಆದ್ರೆ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋದಕ್ಕೆ ನಿಮ್ ತಂದೆ ಒಪ್ಕೊಳ್ತಾ ಇಲ್ವಲ್ಲ? ಮನೆ ಮರ್ಯಾದೆಗೋಸ್ಕರ ಇಲ್ಲಿವರೆಗೂ ಬಂದೆ. ಅದನ್ ಬಿಟ್ಟು ಬೇರೆ ಯಾವ ಕಾರಣನೂ ಇಲ್ಲ. ಮ್ಯಾಮ್, ನೀವ್ ಕೇಳ್ತಿರೋ ಒಂದ್ ಸಹಾಯನ ನಾನ್ ಮಾಡ್ದೆ ಹೋದ್ರೆ ಲೈಫ್ ಲಾಂಗ್ ಆ ಗಿಲ್ಟ್ ನನ್ನ ಕಾಡ್ತಾ ಇರುತ್ತೆ. 1 ಸೆಕೆಂಡ್ ಮ್ಯಾಮ್. ಡ್ಯಾಡ್, ಕಂಪ್ಲೇಂಟ್ ವಾಪಸ್ ತಗೊಳ್ಳೋಣ ಪ್ಲೀಸ್. ಅಕ್ಕ, ಏನ್ ಹೇಳ್ತಿದ್ಯಾ ನೀನು? ಬೇವಿನ ಗಿಡಕ್ಕೆ ಬೆಲ್ಲ ಕಟ್ಟೆ ಕಟ್ಟಿ ಹಾಲ್ ಸುರಿದ್ರು ಅದಕ್ಕೆ ಜೇನುತುಪ್ಪ ಸುರಿದ್ರು ಅದು ಕಹಿಯಿಂದ ಸಿಹಿ ಆಗಲ್ಲ. ಹಾಗೆ ಮನುಷ್ಯತ್ವ ಇಲ್ದಿರೋರ್ಗೆ ಕರುಣೆ ತೋರಿಸೋದು ದೊಡ್ಡ ತಪ್ಪು. ಜಾನು, ಪ್ಲೀಸ್ ಸುಮ್ಮನೆ ಇರು. ಮಗಳೇ, ನೀನೇನು ಹೇಳಿದ್ರು ಅಷ್ಟೇ. ನನ್ನ ನಿರ್ಧಾರನ ನಾನು ಬದಲಾಯಿಸಲ್ಲ. ನನಗೆ ಓಂಕಾರ ಮೇಲೆ ನಂಬಿಕೆನೇ ಇಲ್ಲ. ಡ್ಯಾಡ್ ಪ್ಲೀಸ್, ನನಗೋಸ್ಕರ ಈ ಕೇಸ್ನ ವಾಪಸ್ ತಗೊಳ್ಳಿ. ಭೈರವಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ನಿನ್ ಪ್ರಾಣನೇ ಹೋಗ್ತಿತ್ತು. ಅಲ್ಲ, ಅಂತವನ್ಗೆ ಪ್ರಾಣ ಭಿಕ್ಷೆ ಕೊಡುವಂತ ಕರುಣೆ ತೋರಿಸ್ತಿದ್ಯಾ? ಡ್ಯಾಡ್ ಪ್ಲೀಸ್, ಓಂಕಾರ ಅವ್ರಿಗೋಸ್ಕರ ನಿಮ್ಗೆ ಮನ್ಸ್ ಕರಗದೆ ಇದ್ರೂನು ಮಗಳಿಗೋಸ್ಕರ ಈ ಕೇಸ್ನ ವಾಪಸ್ ತಗೊಳ್ಳಿ ಪ್ಲೀಸ್. ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಅದಕ್ಕೆ ಕ್ಷಮೆ ಇದೆಯಂತೆ. ಆದ್ರೆ ಗೊತ್ತಿದ್ದು ತಪ್ಪು ಮಾಡಿದ್ರೆ ಆ ದೇವರೇ ಶಂಸಲ್ವಂತೆ. ಓಂಕಾರನ ಯಾವತ್ತೂ ಶಂಸಲ್ಲ. ಡ್ಯಾಡ್ ಪ್ಲೀಸ್, ನಾನ್ ಯಾವತ್ತೂ ನಿಮ್ ಹತ್ರ ನನಗೆ ಬೇಕು, ಇದ್ ಹೀಗೆ ನಡಿಬೇಕು ಅಂತ ಹಠ ಮಾಡ್ದವಳೆ ಅಲ್ಲ. ಪ್ಲೀಸ್, ಇದ್ ಒಂದು ವಿಷಯದಲ್ಲಿ ನನ್ ಮಾತ್ ಕೇಳಿ. ಓಕೆ ಮಗಳೇ, ನೀನ್ ಇಷ್ಟೊಂದು ಹೇಳಿದ ಮೇಲೆ ನಿನ್ನ ಮಾತಿಗೆ ನಾನು ಬೆಲೆ ಕೊಟ್ಟು ಈ ಕಂಪ್ಲೇಂಟ್ ವಾಪಸ್ ತಗೋತೀನಿ. ಥ್ಯಾಂಕ್ ಯು ಡ್ಯಾಡ್. ಮ್ಯಾಮ್, ನೀವೇನು ಯೋಚನೆ ಮಾಡ್ಬೇಡಿ, ಆರಾಮಾಗಿ ಮನೆಗೆ ಹೋಗಿ. ನಿಮ್ ತಮ್ಮ ಮನೆಗೆ ಬರ್ತಾರೆ.